ಈ ಸೆಟ್ ಆಫ್ ಕಸ್ಟಮರ್ಸ್ನ ಟಾರ್ಗೆಟ್ ಮಾಡೋದು ಹೆಂಗೆ ಅಂತ ಮಾರ್ಕೆಟಿಂಗ್ ಅವ್ರು ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಒಂಚೂರು ಕಲರ್ ಚೇಂಜ್ ಮಾಡಿ ಡಯಾಬಿಟಿಸ್ ಫ್ರೆಂಡ್ಲಿ ಅಂತ ಹಾಕಿ ಶೇಪ್ ಚೇಂಜ್ ಮಾಡಿ ಚಕ್ಕೆಯನ್ನ ಸಿನಮನ್ ಟೀ ಅದನ್ನ ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಕುಡಿದ್ರೆ ಕೂಡ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಅನ್ನೋದು ಒಂದು ಸ್ಮಾರ್ಟ್ ಹ್ಯಾಕ್. ಹೌದಾ? ಹಂಗಂತ ಅದು ಒಂದೇ ಸೊಲ್ಯೂಷನ್ ಅಂತೂ ಅಲ್ಲ. ಓಕೆ. ಸೊ ಶುಗರ್ ಟೀ 15 ರೂಪಾಯಿ ಇದ್ರೆ ಬೆಲ್ಲ ಟೀ 25 ರೂಪಾಯಿ ಇರುತ್ತೆ. ಸೊ ಬೆಲ್ಲ ಟೀ ಕುಡಿತೀನಿ. ಬೆಲ್ಲ ಟೀ ಕುಡಿತಾರೆ. ಸೊ ದಟ್ ಇಸ್ ಅಗೇನ್. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ವಿ. ಡಯಾಬಿಟೀಸ್ ಅಂದ ತಕ್ಷಣ ಅನ್ನ ತಿನ್ಬೇಡಿ, ಚಪಾತಿ ತಿನ್ನಿ, ಕಷಾಯ ಕುಡಿರಿ, ಹಾಗಲಕಾಯಿ ಜ್ಯೂಸ್ ಕುಡಿರಿ, ಮೆಂತ್ಯ ನೀರು ಕುಡಿರಿ. ಒಬ್ಬೊಬ್ರು ಒಂದೊಂದು ಹೇಳ್ತಿರ್ತಾರೆ. ಇದ್ರ ಮಧ್ಯೆ ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಅಬ್ಬಬ್ಬಬ್ಬ ಡಾಕ್ಟರ್ಸ್ಗಿಂತ ಹೆಚ್ಚಿಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಸರಿ, ಬಟ್ ವಿಜ್ಞಾನ ಏನ್ ಹೇಳುತ್ತೆ? ಇವತ್ತಿನ ಸಂಚಿಕೆ ಇದ್ರ ಬಗ್ಗೆನೇ ಇರೋದು. ಸ್ಮಾರ್ಟ್ ಹ್ಯಾಕ್ಸ್. ಒಂದು ಏನು ಅಂತಂದ್ರೆ, ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಎಷ್ಟೊಂದು ವಿಚಾರಗಳನ್ನು ನಾವು ಫಾಲೋ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಈಗಿನ ಒಂದು ಲೈಫ್ ಸ್ಟೈಲ್ಗೆ ನಾವು ಏನೆಲ್ಲ ಸ್ಮಾರ್ಟ್ ಆಗಿ ಮಾಡಿ ಡಯಾಬಿಟೀಸನ್ನು ಕಂಟ್ರೋಲಲ್ಲಿ ಇಡಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ಯಾಮ್ ಸುಂದರ್. RR ನಗರ್ನಲ್ಲಿರುವಂತಹ ಗ್ರೇಪ್ಸ್ ಕ್ಲಿನಿಕ್ನಲ್ಲಿ, ಜೊತೆಗೆ ಸ್ಪರ್ಶ್ ಹಾಸ್ಪಿಟಲ್ನಲ್ಲೂ ಕೂಡ ಇವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅನೇಕ ರಿಸರ್ಚ್ಗಳನ್ನು ಮಾಡಿದ್ದಾರೆ ಅಬೌಟ್ ಡಯಾಬಿಟೀಸ್, ಎಂಡೋಕ್ರೈನ್ ಡಿಸಾರ್ಡರ್ಸ್. ಅವರ ರಿಸರ್ಚ್ ಪೇಪರ್ಸ್ ಕೂಡ ಸುಮಾರು ಕಡೆ ಪಬ್ಲಿಷ್ ಆಗಿದೆ. ಅವರನ್ನ ಸ್ವಾಗತಿಸೋಣ. ಹೆಲೋ ಡಾಕ್ಟರ್, ನಿಮಗೆ ಪ್ರೀತಿಯ ಸ್ವಾಗತ. ಹಲೋ, ನಮಸ್ತೆ ಪಲ್ಲವಿ. ಹೌ ಆರ್ ಯು? ಐ ಆಮ್ ಡೂಯಿಂಗ್ ಗುಡ್, ಥ್ಯಾಂಕ್ ಯು ಸೋ ಮಚ್. ಸುಮಾರು ಸ್ಮಾರ್ಟ್ ಹ್ಯಾಕ್ಸು ಎಪಿಸೋಡ್ನ ಕೊನೆಯಲ್ಲಿ ನಾವು ಡಿಸ್ಕಸ್ ಮಾಡೋರಿದ್ದೀವಿ, ಹಾಗಾಗಿ ಸಂಚಿಕೆಯನ್ನು ಕೊನೆವರೆಗೂ ನೋಡಿ. ರೈಟ್ ಡಾಕ್ಟರ್, ಈಗ ಹೇಗೆ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಬದಲಾಗಿದೆ, ಎಲ್ಲವೂ ಬದಲಾಗಿದೆ. ಬಟ್ ಫಾಲೋ ಮಾಡಬೇಕಾಗಿರೋ ಟಿಪ್ಸು ಕೂಡ ಅದೇ ರೀತಿಯಲ್ಲಿ ಬದಲಾಗಬೇಕು ತಾನೆ. ಸೊ ಒಂದಷ್ಟು ಸ್ಮಾರ್ಟ್ ಹ್ಯಾಕ್ಸ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಡಯಾಬಿಟೀಸ್ ಅಂದರೆ ಏನು, ಏನಾಗುತ್ತೆ ನಮ್ಮ ದೇಹದಲ್ಲಿ ಅನ್ನೋದನ್ನ ಸ್ವಲ್ಪ ಸಣ್ಣದಾಗಿ ಹೇಳ್ತೀರಾ? ಡಯಾಬಿಟಿಸ್ ಅನ್ನೋದು ಈಗ ಸರ್ವೇ ಸಾಮಾನ್ಯವಾಗಿದೆ, ಎಲ್ರಿಗೂ ಅವ್ರಿಗೆ ಗೊತ್ತು. ಡಯಾಬಿಟಿಸ್ ಅಂತ ಅಂದರೆ ರಕ್ತದಲ್ಲಿ ಶುಗರ್ ಜಾಸ್ತಿ ಆಗುತ್ತೆ. ಸೊ ಈ ಶುಗರ್ ಜಾಸ್ತಿ ಆಗೋದಕ್ಕೆ ನಾವು ಪ್ರಮುಖವಾಗಿ 2 ಕಾರಣಗಳು. ಓಕೆ. ಒಂದು, ನಾವು ಏನು ಊಟ ಮಾಡ್ತೀವಲ್ವ, ಊಟ ಮಾಡಿದ್ಮೇಲೆ ಅನ್ನ ಎಲ್ಲ ಡೈಜೆಷನ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಬ್ಲಡ್ಡಿಗೆ ಹೋಗ್ತಿದೆ. ಬ್ಲಡ್ ಈಸ್ ಲೈಕ್ ಅವರ್ ವಾಟರ್ ಸಪ್ಲೈ ಚಾನಲ್. ಸೊ ಅಲ್ಲಿಂದ ಎಲ್ಲ ಮನೆಗಳಿಗೂ ತಲುಪಬೇಕದು. ಸೊ ಈ ರಿಸರ್ವಾಯರಿಂದ ಬಂದು ಈಗ ಮನೆಗಳಿಗೆಲ್ಲ ತಲುಪಬೇಕು. ಸೊ ಒಂದು, ನಿಮ್ಮ ವಾಲ್ವ್ ಏನಿದೆ, ವಾಲ್ವ್ ಇಟ್ ಈಸ್ ಟೋಟಲಿ ಶಟ್ ಆಫ್, ಇಟ್ ಈಸ್ ನಾಟ್ ಓಪನಿಂಗ್ ಅಟ್ ಆಲ್. ನೀವು ವಾಲ್ವ್ ಓಪನ್ ಮಾಡೋಕ್ಕೆ ಕೀನೇ ಇಲ್ಲ ನಿಮ್ಮ ಹತ್ರ. ಅವಾಗಲೂ ನಿಮಗೆ ಅಲ್ಲಿ BBMP ಅಥವಾ BWSSB ಅಲ್ಲಿ ಎಷ್ಟು ಬೇಕಾದ್ರೂ ನೀರುತ್ತೆ, ನಿಮ್ಮ ಟ್ಯಾಂಕಿಗೆ ನೀರು ಬರ್ತಿರಲ್ಲ ಅಲ್ವಾ? ಅಥವಾ ಅದು ತುಂಬ ರಸ್ಟ್ ಹಿಡಿದಿದೆ, ತುಂಬ ಕಷ್ಟಪಟ್ಟು ಓಪನ್ ಮಾಡ್ಕೊಂಡ್ರೆ ಸ್ವಲ್ಪ ಬರ್ತಾ ಇದೆ, ಆ್ಯಂಡ್ ದ ಫ್ಲೋ ಈಸ್ ವೆರಿ ಲೆಸ್. ಸೊ 2 ಸಿಚುವೇಶನಲ್ಲಿ ನಿಮ್ಮ ಟ್ಯಾಂಕಲ್ಲಿ ನೀರಿಲ್ಲ, ಯು ಆರ್ ಸ್ಟಿಲ್ ಥರ್ಸ್ಟಿ, ಬಟ್ ಅಲ್ಲಿ ಮೇನ್ ವಾಟರ್ ಫ್ಲೋ ಚಾನಲಲ್ಲಿ ಮಾತ್ರ ನೀರು ಎಷ್ಟು ಬೇಕೋ ಅಷ್ಟಿದೆ. ಸೊ ಅದೇ ಥರ ಡಯಾಬಿಟೀಸಲ್ಲೂ ಬ್ಲಡ್ಡಲ್ಲಿ ಗ್ಲೂಕೋಸು ಬೇಕಾದಷ್ಟಿದೆ, ಬಟ್ ಅದು ನಮ್ಮ ಮಸಲ್ಸ್ಗೆ, ಟಿಶ್ಯೂಸ್ಗೆ, ಫ್ಯಾಟ್ಗೆ ಎಲ್ಲ ಕಡೆ ಸಪ್ಲೈ ಆಗ್ತಿಲ್ಲ. ಐದರ್ ಬಿಕಾಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್, ಇನ್ಸುಲಿನ್ ಇದೆ ಬಟ್ ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ, ಆರ್ ಇನ್ಸುಲಿನ್ನೇ ಡೆಫಿಷಿಯೆಂಟ್. ಡಯಾಬಿಟಿಸ್ ಈಸ್ ನಾಟ್ ಜಸ್ಟ್ increased sugar levels. ಓಕೆ. ಸೊ ದಟ್ ಎಲ್ಲರೂ ತಿಳ್ಕೊ. ರೈಟ್. ತುಂಬ ಸರಳವಾಗಿ ಒಂದು BWSSB ಎಕ್ಸಾಂಪಲ್ ಕೊಟ್ಟು ನಮಗೆ ಅರ್ಥ ಮಾಡಿಸಿದ್ದಕ್ಕೆ ಧನ್ಯವಾದಗಳು. ಈಗ ಏನು ಅಂತಂದರೆ, ನಮ್ಮ ಲೈಫ್ ಸ್ಟೈಲ್ ಬದಲಾಗಿದೆ. ಸೊ ಹಾಗಾಗಿ ನಾವು ಬಳಸೋ ಒಂದು ಟಿಪ್ಸ್ ಕೂಡ ಆ ಲೈಫ್ ಸ್ಟೈಲ್ಗೆ ತಕ್ಕಂತೆ ಹೊಂದ್ಕೋಬೇಕು. ಒಂದಷ್ಟು ಟಿಪ್ಸ್ ಲಿಸ್ಟ್ ನನ್ನ ಹತ್ರ ಇದೆ, ಒಂದಷ್ಟು ಹ್ಯಾಕ್ಸ್ ಲಿಸ್ಟ್. ಅದು ಸರಿನಾ? ಸರಿ ಆದರೆ ಹೇಗೆ ಸರಿ ಅಲ್ಲದೇ ಇದ್ದರೆ ಬೇರೆ ಏನು ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡಿ. ಮೊದಲನೇದು ನಮಗೆ ಗೊತ್ತಾಗ್ತಾ ಇರೋದು ಏನು ಅಂತಂದರೆ, ಫುಡ್ ಸೀಕ್ವೆನ್ಸಿಂಗ್. ಊಟ ಮಾಡ್ತೀವಿ, ಊಟಕ್ಕೆ ಒಂದು ಆರ್ಡರ್ ಇರುತ್ತೆ, ಆ ಆರ್ಡರ್ನ ಫಾಲೋ ಮಾಡಿದ್ರೆ ಡಯಾಬಿಟೀಸ್ ಕಂಟ್ರೋಲಲ್ಲಿ ಇರುತ್ತೆ ಅನ್ನೋದು. ಇದ್ರ ಬಗ್ಗೆ ಹೇಳಿ ಡಾಕ್ಟರ್. ನಾವು ಸಾಮಾನ್ಯವಾಗಿ ಮಾಡೋ ತಪ್ಪೇನು ಅಂತ ಅಂದರೆ, ಹಸುವಾಗಿದ್ದ ತಕ್ಷಣ ಹೋದ ತಕ್ಷಣ ಫಸ್ಟ್ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅನ್ನ, ಚಪಾತಿ, ಮುದ್ದೆ, ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ, ಸೊ ಆ್ಯಂಡ್ ಸೊ ವಾಟ್ ಎವರ್ ನಾವೀಗ ಏನೇನೆಲ್ಲ ತಿಂತಾ ಇದ್ದೀವಲ್ಲ ಅದೆಲ್ಲದು ಕಾರ್ಬೋಹೈಡ್ರೇಟ್. ಏನು ನಮ್ಮ ಹೊಟ್ಟೆ ತುಂಬುತ್ತೆ ಅಂದ್ಕೊಂಡಿದ್ದೀವಲ್ಲ ಅದೆಲ್ಲದು ಕಾರ್ಬೋಹೈಡ್ರೇಟ್. ನಾವು ಫಸ್ಟ್ ಹೋಗಿ ಅದಕ್ಕೇ ಕೈ ಹಾಕ್ತೀವಿ ಅಲ್ವಾ? ಸೊ ಅದನ್ನು ಆರ್ಡರ್ ಸ್ವಲ್ಪ ಚೇಂಜ್ ಮಾಡಿ ಫೈಬರ್ಸ್ ಅಂದರೆ ತರಕಾರಿಗಳು, ಹಸಿರು ತರಕಾರಿಗಳು, ಈ ಬೀನ್ಸು, ಬೆಂಡೆಕಾಯಿ, ತೊಂಡೆಕಾಯಿ, ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಗೋರಿಕಾಯಿ, ಆಲ್ ದೀಸ್ ಗ್ರೀನ್ ವೆಜಿಟೇಬಲ್ಸ್. ಸೊ ಇದರಲ್ಲೆಲ್ಲ ಫೈಬರ್ ಅಂಶ ಹೇರಳವಾಗಿರುತ್ತೆ. ನೆಕ್ಸ್ಟ್ ಪ್ರೋಟೀನ್ಸ್ ಅಂತ ನಾವು ನೋಡ್ಕೊಂಡಾಗ ಬೇಳೆ ಕಾಳು, ಮೊಳಕೆ ಕಾಳು, ಸೋಯಾ, ಟೋಫು, ಪನ್ನೀರು. ಮತ್ತು ನಾನ್ ವೆಜ್ ತಿನ್ನೋರಿಗಾದರೆ ಚಿಕನ್, ಫಿಶ್ ಆ್ಯಂಡ್ ಎಗ್ ವೈಟ್ಸ್.
ಓಕೆ. ಸೊ ಇದಿಷ್ಟು ಪ್ರೋಟೀನ್ ಸೋರ್ಸಸ್. ಸೊ ಫ್ಯಾಟ್ಸ್ ಅಂದರೆ ಆಫ್ಕೋರ್ಸ್ ಆಯಿಲ್ಸ್, ನೀವೇನು ಆಯಿಲ್ ಯೂಸ್ ಮಾಡ್ತಿದ್ದೀರ. ಸೊ ಇದಿಷ್ಟು ನಮಗೆ ಬೇಸಿಕ್ ಅರಿವು ಬಂದರೆ ನಾವೀಗ ಎಲ್ಲಿಂದ ಊಟ ಶುರು ಮಾಡ್ತಾ ಇದ್ದೀವಿ, ಕಾರ್ಬೋಹೈಡ್ರೇಟ್ಸಿಂದನೇ ಶುರು ಮಾಡ್ತಾ ಇದ್ದೀವಿ. ಅದು ಸೀಕ್ವೆನ್ಸ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ಫೈಬರ್ಸ್ ಫಸ್ಟ್, ತರಕಾರಿ ಫಸ್ಟ್ ತಿಂದು ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ ಅಂಶ ಸೇರಿಸ್ಕೊಂಡು ಆಮೇಲೆ ಕಾರ್ಬೋಹೈಡ್ರೇಟಿಗೆ ಬರುವಂಥದ್ದು. ಸೊ ಇದು ಹೆಂಗೆ ವ್ಯತ್ಯಾಸ ಆಗುತ್ತೆ ಅಂತ ನೋಡಿದ್ರೆ, ಈಗ ಲೆಟ್ಸ್ ಅಸ್ಯೂಮ್ ನಾನು ನಿಮ್ಗೊಂದು ಮಗ್ ಕೊಡ್ತೀನಿ, ಒಂದು ಮಗ್ ಕೊಟ್ಬಿಟ್ಟು ಇದ್ರಲ್ಲಿ ನೀರು ತುಂಬಿಸ್ಕೊಂಬನ್ನಿ ಅಂತ ಹೇಳ್ತೀನಿ. ಸೊ ಅದ್ರ ತುಂಬ ನೀರು ತುಂಬಿಸ್ಕೊತೀರ. ಸೊ ಆ ಮಗ್ಗಲ್ಲಿ ಒಂದಷ್ಟು ಕಲ್ಲು ಇನ್ನೊಂದಷ್ಟು ಏನೋ ಹಾಕ್ಬಿಟ್ಟು ಕೊಡ್ತೀನಿ, ನೀರು ತುಂಬಿಸ್ಕೊಂಬನ್ನಿ ಅಂತ. ನೀವು ತುಂಬ ತುಂಬಿಸ್ಕೊಂಬರ್ತೀರ. ಬಟ್ ದ ಅಮೌಂಟ್ ಆಫ್ ವಾಟರ್ ಇನ್ ಬೋತ್ ದ ಮಗ್ಸ್ ಇಸ್ ಟೋಟಲಿ ಡಿಫ್ರೆಂಟ್ ಅಲ್ವಾ. ಸೊ ನಮ್ಮ ಹಸಿವಿದ್ದಾಗ ನಾವು 3 ದೋಸೆ ತಿಂತೀನಿ. ಸೊ ಫಸ್ಟು ತರಕಾರಿ ತಿಂದು ಆಮೇಲೆ ಒಂದು ಮೊಳಕೆ ಕಾಳು ಇರ್ತೋ ಎಗ್ ವೈಟ್ಸು ತಿನ್ನೋ ಅಷ್ಟರಲ್ಲಿ 3 ದೋಸೆಯಿಂದ ಪರವಾಗಿಲ್ಲಪ್ಪ, 2 ದೋಸೆ 2.5 ದೋಸೆಗೆ ನನ್ನ ಹೊಟ್ಟೆ ತುಂಬೋದು, ಅಥವಾ ಮೇ ಬಿ 1.5 ದೋಸೆಗೆ ಹೊಟ್ಟೆ ತುಂಬೋದು. ಸೊ ಇಲ್ಲಿ ನಿಮಗೆ ಅರಿವಿಲ್ದಂಗೆ ನಿಮ್ಮ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಡಿಮೆ ಆಗ್ತಿದೆ, ಮತ್ತು ಫೈಬರ್ ಆ್ಯಂಡ್ ಪ್ರೋಟೀನ್. ಸೊ ಈ ಫೈಬರ್ಸ್ ಏನು ಮಾಡುತ್ತೆ ಅಂತಂದರೆ ಹೊಟ್ಟೆನ ತುಂಬಿಸುತ್ತೆ. ಸೊ ಇಟ್ ಸ್ಲೋಸ್ ಡೌನ್ ದಿ ಪ್ರೋಸೆಸ್ ಆಫ್ ಡೈಜೆಷನ್, ಪದೇ ಪದೇ ಹಸುವಾಗೋದನ್ನು ತಡೆಯುತ್ತೆ. ಸೊ ಇವೆರಡು ತಿಂದಾದ್ಮೇಲೆ ನೀವು ಕಾರ್ಬೋಹೈಡ್ರೇಟ್ ತಿಂದಾಗ ಏನಾಗುತ್ತೆ, ನಿಮ್ಮ ಕಾರ್ಬೋಹೈಡ್ರೇಟ್ ಕ್ವಾಂಟಿಟಿನೂ ಕಡಿಮೆ ಇರುತ್ತೆ ಆ್ಯಂಡ್ ತಿಂದಿದ್ದ ಸ್ಯಾಟಿಸ್ಫ್ಯಾಕ್ಷನ್ನು ಆಗುತ್ತೆ. ಸೊ ಯು ವಿಲ್ ನಾಟ್ ಬಿ ಥಿಂಕಿಂಗ್ ಅಬೌಟ್ ಫುಡ್. ಇನ್ನೊಂದು ಟಿಪ್ ಏನು ಅಂದರೆ, ಪ್ರತಿ ಸರ್ತಿ ಊಟ ಮಾಡಿದ ತಕ್ಷಣ, ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ್ದು ರಾತ್ರಿದಾಗಿರ್ಬೋದು, ಪ್ರತಿ ಸರ್ತಿ ಊಟ ಮಾಡಿದ ತಕ್ಷಣ ಒಂದು ವಾಕ್ ಮಾಡಬೇಕು ಅನ್ನೋದು. ಇದನ್ನು ಮಾಡೋದ್ರಿಂದ ಕೂಡ ಡಯಾಬಿಟೀಸ್ ಕಂಟ್ರೋಲಲ್ಲಿರುತ್ತೆ. ಎಸ್. ಸೊ ಹೌದು, ಇದು ಒಂದು ರೀತಿಯಲ್ಲಿ ಕರೆಕ್ಟು. ಹೆಂಗೆ ಅಂತ ಅಂದರೆ, ಈಗ ನಾವು ಡಿಸ್ಕಸ್ ಮಾಡ್ದಂಗೆ ಊಟ ತಿಂಡಿ ತಿಂದಾದ್ಮೇಲೆ ಡೈಜೆಷನ್ ಆಗಿ ದೇರ್ ಇಸ್ ಅ ಸಡನ್ ಸ್ಪೈಕ್ ಆಫ್ ಶುಗರ್ಸ್. ಯಾಕೆಂದರೆ ಒಂದೇ ಸಲ ಡೈಜೆಷನ್ ಆಗಿ ಗ್ಲೂಕೋಸ್ ಅನ್ನೋದು ಬ್ಲಡ್ಗೆ ಎಂಟರ್ ಆಗುತ್ತೆ. ಸೊ ಅದನ್ನು ಚಾನಲೈಸ್ ಮಾಡಬೇಕು, ಈಗ ಎಲ್ಗಾದ್ರೂ ಒಂದು ಕಡೆ ಕಳಿಸ್ಬೇಕು. ಸೊ ಇನ್ಸುಲಿನ್ ಇದ್ದಾಗ ಇನ್ಸುಲಿನ್ ಆ ಗ್ಲೂಕೋಸ್ನ ಮಸಲ್ಸ್ ಒಳಗಡೆ ಕಳಿಸುತ್ತೆ. ಓಕೆ, ಸರಿನಾ? ಸೊ ಈಗ ದೇವಸ್ಥಾನದಲ್ಲೆಲ್ಲ ಒಂದು ಮೈನ್ ಎಂಟ್ರೆನ್ಸ್ ಇರುತ್ತೆ, ಓಕೆ, ಇನ್ನೊಂದು ಸೈಡ್ ಎಂಟ್ರೆನ್ಸು ಇರುತ್ತೆ, VIP ಎಂಟ್ರೆನ್ಸ್. ಓಕೆ. ಸೊ ಅದೇ ಥರ ಈ ಇನ್ಸುಲಿನ್ ಕಳ್ಸೋದಲ್ದಲೆ ನಮ್ಮ ಎಕ್ಸಸೈಸ್, ಓಕೆ, ಎಕ್ಸಸೈಸ್ ಇಟ್ ಪುಷಸ್ ದಿ ಗ್ಲೂಕೋಸ್. ಈ ಗ್ಲೂಕೋಸ್ನ ಮಸಲ್ಸ್ ಒಳಗಡೆ ದ ನಾನ್ ಇನ್ಸುಲಿನ್ ಮೀಡಿಯೇಟೆಡ್ ಗ್ಲೂಕೋಸ್ ಅಪ್ಟೇಕ್ ಅಂತ ಒಂದು ಮೆಕ್ಯಾನಿಸಮ್ ಇದೆ. ಓಕೆ. ಸೊ ಅದು ಬೇಸಿಕಲಿ ಇನ್ಸುಲಿನ್ ಇಂದನೇ ಆಗ್ಬೇಕಂತಿಲ್ಲ. ದೇರ್ ಇಸ್ ಅ ಸ್ಪೆಷಲ್ ಚಾನಲ್ ವಿಚ್ ಓಪನ್ಸ್ ಓನ್ಲಿ ಡ್ಯೂರಿಂಗ್ ಎಕ್ಸಸೈಸಸ್. ಓಕೆ. ಸೊ ಈ ಒಂದು ಮೆಕ್ಯಾನಿಸಮ್ನ ಆಕ್ಟಿವೇಟ್ ಮಾಡೋದಕ್ಕೆ ನಿಮ್ಮ ಎಕ್ಸಸೈಸ್ ಆರ್ ವಾಕಿಂಗ್ ವಿಲ್ ಹೆಲ್ಪ್. ಓಕೆ. ಓಕೆ. ಊಟ ಆದ್ಮೇಲೆ ವಾಕ್ ಮಾಡುವಂಥದ್ದು, ಎಸ್, ಈಗ ನನಗೆ ಎಕ್ಸಸೈಸ್ ಮಾಡಕ್ಕೆ ಟೈಮ್ ಇಲ್ಲ ಅಥವಾ ನಾನು ಹೋಗಿ 30 ಮಿನಿಟ್ಸ್ ಅದು ಮಾಡೋಕ್ಕಾಗಲ್ಲ ಅಂತ ಅನ್ನೋದು, ದಿಸ್ ಇಸ್ ಒನ್ ಆಫ್ ದಿ ಹ್ಯಾಕ್. ಓಕೆ, ವೇರ್ ಅಟ್ಲೀಸ್ಟ್ ನೀವು ವಾಕ್ ಮಾಡಿದಾಗ ನಿಮ್ಮ ಕಾಲಿನ ಮಸಲ್ಸ್ ಅಥವಾ ಎಲ್ಲ ಮಸಲ್ಸ್ ಆಕ್ಟಿವೇಟ್ ಆದಾಗ ಒಂಚೂರು ಗ್ಲೂಕೋಸ್ ಅಪ್ಟೇಕ್ ವಿಲ್ ಇಂಪ್ರೂವ್ ಅಂತ ಡೆಫಿನೆಟ್ಲಿ ಫಾಲೋ ಮಾಡ್ಬೋದು. ಚೆನ್ನಾಗಿದೆ VIP ಎಂಟ್ರೆನ್ಸ್. ಓಕೆ. ಈಗ ಇನ್ನೊಂದು ಕಪಿಲಿ ವೀಟ್, MR ವೀಟ್ ಅಂತ ನಾವು ಕರಿತೀವಿ, ಅದು ಕೂಡ ಅದರಲ್ಲಿ ಚಪಾತಿಯನ್ನು ಮಾಡ್ಕೊಳ್ಳೋದ್ರಿಂದ ಡಯಾಬಿಟೀಸ್ ಕಂಟ್ರೋಲ್ನಲ್ಲಿ ಇರುತ್ತಂತೆ. ಇದು ಎಷ್ಟು ಸರಿ? ಸೊ ಪ್ರತಿಯೊಂದು ನಾವು ಗ್ರೈನ್ಸ್ನು ನೋಡಿದಾಗ ಅದರದ್ದು ಫೈಬರ್ ಕಂಟೆಂಟ್ ಬೇರೆ ಬೇರೆ ಇರುತ್ತೆ. ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಏನು ವ್ಯತ್ಯಾಸ ಆಗಲ್ಲ. ನೀವು ಈಗ ನಾರ್ಮಲ್ ವೀಟ್ಗೆ ಮತ್ತು ಕಪ್ಲಿ ವೀಟ್ಗೆ ಒಂದು 5 ಗ್ರಾಮ್ಸ್ ಅಷ್ಟೇ ಕಾರ್ಬೋಹೈಡ್ರೇಟ್. 100 ಗ್ರಾಮಲ್ಲಿ ಇದರಲ್ಲಿ 70 ಗ್ರಾಮ್ ಕಾರ್ಬೋಹೈಡ್ರೇಟ್ ಇದ್ದರೆ ಅದರಲ್ಲಿ ಒಂದು 65 ಗ್ರಾಮ್ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಇನ್ನು ಫೈಬರ್ಸ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಪ್ಲಿ ವೀಟಲ್ಲಿ. ಸೊ ದ ಪ್ರೋಸೆಸ್, ಈಗ ಅರ್ಲಿ ಸ್ಯಾಟೈಟಿ, ಮೇ ಬಿ 3 ಚಪಾತಿ ತಿನ್ನೋದ್ರೆ 2.5 ಚಪಾತಿಗೆ ಯು ಫೀಲ್ ಫುಲ್. ಹಾಗಂತ ಅದು ಒಂದನೇ ನಾನು ಕಪ್ಲಿ ವೀಟ್ ಚಪಾತಿ ಒಂದೇ ತಿಂದು ನಂದು ಶುಗರ್ಸ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬೇರೆ ಟೈಮಲ್ಲಿ ಎಲ್ಲದು ತಿಂತೀನಿ ಅಂತ ಅನ್ನೋದು ತಪ್ಪಾಗುತ್ತೆ. ಇಟ್ ಈಸ್ ಪಾರ್ಟ್ ಆಫ್ ಯುವರ್ ಲೈಫ್ ಸ್ಟೈಲ್. ಎಸ್, ನಿಮಗೆ ಇಷ್ಟ ಆಗುತ್ತಾ, ಸೇರುತ್ತಾ, ಸೊ ಕಪ್ಲಿ ವೀಟ್ದು ಚಪಾತಿ ಮಾಡ್ಕೊಂಡು ತಿನ್ನಿ. ಹಾಗಂತ ಅದು ಒಂದೇ ಸೊಲ್ಯೂಷನ್ ಅಂತೂ ಅಲ್ಲ. ಓಕೆ. ಮತ್ತು ಈಗೊಂದು ಸುಮಾರು ವರ್ಷದ ಹಿಂದೆ ಡಯಾಬಿಟೀಸ್ ಇರೋರು ಅನ್ನವನ್ನು ತಿನ್ನಬಾರ್ದು, ಚಪಾತಿ ತಿನ್ನಬಹುದು. ಇದ್ರ ಬಗ್ಗೆ ಹೇಳಿ. ಓಕೆ. ಸೊ ನಮ್ಮ HOD ಅವರು ಒಂದು ಹೇಳ್ತಾ ಇದ್ರು. ಓಕೆ. ಸೊ ಪೇಷಂಟ್ಗೆ ಹೇಳ್ತಿದ್ರಂತೆ, ಸೊ ನೋಡಪ್ಪ ನಿಮಗೆ ಡಯಾಬಿಟೀಸ್ ಬಂದಿದೆ, ಸೊ ನೀನು ಹಿಂಗೆ ಒಂದು ಚಪಾತಿ ತಿನ್ನಬೇಕು ಮತ್ತು ಪಲ್ಯಗಳೆಲ್ಲ ತಿನ್ನಬೇಕು ಅಂತ ಎಲ್ಲ ಕೇಳಿದ್ಮೇಲೆ ಎಲ್ಲ ಕೇಳಿಸ್ಕೊಂಡು
ಆಯ್ತು ಸರ್, ನೀವೀಗ ಹೇಳಿದ್ರಲ್ಲ ಚಪಾತಿ ಇದು ಊಟಕ್ಕೆ ಮುಂಚೆ ತಿನ್ಬೇಕಾ ಊಟ ಆದ್ಮೇಲೆ ತಿನ್ಬೇಕಾ ಅಂತ ಕೇಳಿದ್ರೆ, ಸೊ ಆ ರೀತಿ ಅದೊಂದು ಮಿಸ್ಕನ್ಸೆಪ್ಷನ್ ಬಂದಿದೆ. ನಾವು ಹೇಳ್ದಂಗೆ ಎಲ್ಲ ಏಕದಳ ಧಾನ್ಯಗಳು ಅಂತಂದರೆ ಈ ಗ್ರೈನ್ಸ್, ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅವೆಲ್ಲದ್ರದ್ದು ಡಾಮಿನೆಂಟ್ ಕಂಟೆಂಟ್ ಇಸ್ ಕಾರ್ಬೋಹೈಡ್ರೇಟ್ ಅಲ್ವಾ. ಸೊ ನೀವು ಅನ್ನ ಬಿಟ್ಟು ಚಪಾತಿನೇ ತಿಂತೀನಿ, ನಾನು 4 ಚಪಾತಿಗೆ ಎಷ್ಟೋ ಜನ ಪೇಷಂಟ್ಸ್ ನಮ್ಗೆ ಬರ್ತಾರಲ್ಲ, ಸೊ ನಾನು ಕೇಳ್ತೀನಿ ನಿಮ್ದು ಯಾಕೆ ಆಫ್ಟರ್ ಫುಡ್ ಶುಗರ್ಸ್ ಇನ್ನೂ ಸ್ವಲ್ಪ ಜಾಸ್ತಿನೇ ಬರ್ತಿದೆ ಅಂತಂದರೆ, ಇಲ್ಲ ಸರ್ ನಾನು ನೀವು ಹೇಳ್ದಂಗೆ ಎಲ್ಲ ಫಾಲೋ ಮಾಡ್ತಾಯಿದ್ದೀನಿ. ಓಕೆ, ಸೊ ನಾನು ಚಪಾತಿನೇ ತಿಂತೀನಿ. ಎಷ್ಟು ಚಪಾತಿ ತಿಂತಿದ್ರೆ 3 ಅಥವಾ 4. 3-4 ಚಪಾತಿ ಇಟ್ ಈಸ್ ಈಕ್ವಲ್ ಟು 2 ಬೌಲ್ಸ್ ಆರ್ 3 ಬೌಲ್ಸ್ ಆಫ್ ರೈಸ್ ಅಲ್ವಾ. ಸೊ ಒಂದು ಕಾರ್ಬೋಹೈಡ್ರೇಟ್ ಕಂಟೆಂಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ದೇರ್ ಈಸ್ ಅ ಕಾರ್ಬ್ ಕೌಂಟಿಂಗ್ ಅಂತ. ಸೊ ಒಂದು ಚಪಾತಿಲಿ 10-15 ಗ್ರಾಮ್ ಅಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ. ಇಟ್ ಈಸ್ ಈಕ್ವಲ್ ಟು 1 ಸ್ಮಾಲ್ ಬೌಲ್ ಆಫ್ ರೈಸ್. ಸೊ ಎರಡರಲ್ಲೂ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಸೇಮೇ ಇರೋದ್ರಿಂದ ನೀವು ಕಷ್ಟಪಟ್ಕೊಂಡು ಇಷ್ಟ ಇಲ್ಲ ನನಗೆ ಚಪಾತಿ ಇಷ್ಟ ಇಲ್ಲ, ನಾನು ಹುಟ್ಟಿದಾಗಿಂದನೂ ನನ್ನೇ ತಿನ್ಕೊಂಡ್ಬಂದಿರೋದು, ಈಗ ಶುಗರ್ ಬಂತು ಅಂತ ಅಂದ್ಬಿಟ್ಟು ಚಪಾತಿ ಚೇಂಜ್ ಮಾಡಿಕೊಂಡು ಆ್ಯಂಡ್ ಚಪಾತಿ ತಿಂದ್ರೂ ಶುಗರ್ ಕಂಟ್ರೋಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ನೀವು ತಿಂತಾ ಇರೋ ಅನ್ನನೇ ತಿನ್ನಿ. ಅನ್ನಕ್ಕೆ 2ರಷ್ಟು ತರಕಾರಿ, ಅನ್ನದಷ್ಟೇ ಪೋರ್ಷನ್ ಕಾಳು, ಸೊ ಈ ಅಥವಾ ಪ್ರೋಟೀನ್ಸ್. ಸೊ ಇದನ್ನು ಇನ್ಕ್ಲೂಡ್ ಮಾಡಿಕೊಂಡಾಗ ಬೇಸಿಕಲಿ ನಮ್ಮ ಫೈಬರ್ ಕಂಟೆಂಟು ಅಥವಾ ಪ್ರೋಟೀನ್ ಕಂಟೆಂಟ್ ಎಷ್ಟಿರುತ್ತೆ ಅನ್ನೋದು ಈಸ್ ಇಂಪಾರ್ಟೆಂಟ್ ರಾದರ್ ದ್ಯಾನ್ ಅಕ್ಕಿನೋ ಗೋಧಿನೋ ರಾಗಿನೋ ಅನ್ನೋದು ಇಟ್ ಡಸಂಟ್. ಓಕೆ. ಇನ್ನೊಂದು ಸೋಲಿಯಸ್ ಪುಷಪ್ಸ್ ಅನ್ನ ಮಾಡಿದ್ರೂ ಕೂಡ ಡಯಾಬಿಟಿಸ್ ಕಂಟ್ರೋಲ್ ನಲ್ಲಿರುತ್ತೆ ಅನ್ನೋದು. ಸೊ ದ ಸೈನ್ಸ್ ಬಿಹೈಂಡ್ ಇಟ್. ಸೊ ಸುಮ್ಮನೆ ಖಾಲಿ ಕೂರೋದ್ರ ಬದಲು ಯು ಆರ್ ಜಸ್ಟ್ ಆಕ್ಟಿವೇಟಿಂಗ್ ಯುವರ್ ಮಸಲ್ಸ್ ಅಷ್ಟೇ. ಸೋಲಿಯಸ್ ಪುಷಪ್ಸ್ದು ಒಂದು ಫಂಡ. ಸೊ ಈ ನೋವೇರ್ ಇಟ್ ಈಸ್ ರಿಲೇಟೆಡ್ ಟು ಯುವರ್ ಶುಗರ್ ಕಂಟ್ರೋಲ್ ಡೈರೆಕ್ಟ್ಲಿ. ಇಟ್ ಈಸ್ ಜಸ್ಟ್ ನಿಮ್ಮ ಮಸಲ್ಸ್ನ ನೀವು ಆಕ್ಟಿವೇಟ್ ಮಾಡ್ತಾ ಇದ್ರೆ, ನಾವು ಹೇಳಿದ್ವಲ್ಲ ಎಕ್ಸಸೈಸ್ ಮಾಡಿದಾಗ ಎಕ್ಸಸೈಸ್ ಮೀಡಿಯೇಟೆಡ್ ಅಪ್ಟೇಕ್ ಆಗುತ್ತೆ ಅಂತ, ಅದು ಒಂದು ರೀತಿಗೆ ಇಟ್ ವಿಲ್ ಹೆಲ್ಪ್. ಓಕೆ. ಹಂಗಂತ ಬೇರೆ ಬೇರೆ ಹ್ಯಾಕ್ಸೂ ಇದೆ. ಸೊ ಈಗ ಲೆಟ್ಸ್ ಅಸ್ಯೂಮ್ ನಾವೀಗ ಮೆಟ್ಲು ಹತ್ಕೊಂಡು ಈಗ ನೀವೆಲ್ಲ ಅಪಾರ್ಟ್ಮೆಂಟಲ್ಲಿ ಇದ್ದೀರಾ, ಓಕೆನಾ. ಸೊ ಲಿಫ್ಟಲ್ಲಿ ಹೋಗೋದ್ರ ಬದಲು ಯೂಸಿಂಗ್ ಸ್ಟೇರ್ಸ್. ಓಕೆ. ಸೊ ಈಗ ನಾನು 5ನೇ ಫ್ಲೋರಲ್ಲಿ ಇದ್ದೀನಿ ಸರ್, 5ನೇ ಫ್ಲೋರ್ ತನಕ ಹೆಂಗೆ ಹತ್ಕೊಂಡು ಹೋಗ್ಲಿ ಅಂದರೆ ಬೇಡ, 3rd ಫ್ಲೋರ್ 4th ಫ್ಲೋರ್ವರೆಗೂ ಲಿಫ್ಟ್ ಯೂಸ್ ಮಾಡಿ ಇನ್ನೊಂದು 2 ಫ್ಲೋರ್ಸು ನೀವು ಮೆಟ್ಲು ಹತ್ಕೊಂಡು ಹೋಗಿ. ಸೊ ಇವೆಲ್ಲ ಸ್ಮಾಲ್ ಚೇಂಜಸ್ ಅಲ್ವಾ. ಇಟ್ ಈಸ್ ನಾಟ್ ಲೈಕ್ ಸಮಥಿಂಗ್ ಎಕ್ಸ್ಟ್ರಾ ಯು ಆರ್ ಡೂಯಿಂಗ್. ನೀವು ಲಿಫ್ಟಿಗೆ ಬಟನ್ ಒತ್ತಿನೂ 5 ನಿಮಿಷ ಕಾಯ್ತೀರಾ. ಸೊ ಅದ್ರ ಬದಲು ಇನ್ನೊಂದು 2 ಫ್ಲೋರ್ ಮೇಲಕ್ಕೆ ಹತ್ಕೊಂಡು ಹೋದ್ರೂ ಅದು ಒಂದು ಸ್ಮಾಲ್ ಎಕ್ಸಸೈಸೇನೆ. ಸೊ ಈ ಥರ ಸಣ್ಣ ಒಂದು ಬದಲಾವಣೆಗಳು, ಆ ಒಂದು ಬದಲಾವಣೆಯಲ್ಲಿ ಈ ಸೋಲಿಯಸ್ ಪುಷಪ್ಸ್ ಏನು ಹೇಳ್ತಾರೆ, ಕೂತಿರುವಾಗ ಚೇರ್ ಡೆಸ್ಕ್ ಜಾಬ್ ಇರುತ್ತೆ, ಕೂತ್ಕೊಂಡು ಏನೋ ಕೆಲಸ ಮಾಡ್ತಿರ್ತಾರೆ, ಯು ಜಸ್ಟ್ ಡೂ ದ ಸೋಲಿಯಸ್ ಪುಷಪ್ಸ್, ಇಟ್ ವಿಲ್ ಹೆಲ್ಪ್. ಮಸಲ್ಸ್ನ ಆಕ್ಟಿವೇಟ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. VIP ಡೋರಿಗೆ ಅನುಕೂಲ ಆಗುತ್ತೆ. ಊಟದ ಬಗ್ಗೆ ಮಾತಾಡಬೇಕಾದ್ರೆ ಫುಡ್ನ ಓವರ್ ಕುಕ್ ಮಾಡದೇ ಇರೋದು ಕೂಡ ಒಂದು ಹ್ಯಾಕ್. ಅಂದರೆ ನಾವು ಹೇಗಿದ್ರೂ ಅಡುಗೆ ಮಾಡ್ಕೋತೀವಿ, ಅದನ್ನು ಅತಿಯಾಗಿ ಬೇಯಿಸ್ತೀರಾ, ಸ್ವಲ್ಪ ಕಡಿಮೆ ಬೇಯಿಸಿ ತಿನ್ನೋದ್ರಿಂದ ಕೂಡ ಶುಗರ್ ಸ್ಪೈಕ್ ಕಮ್ಮಿ ಆಗುತ್ತೆ. ಈಗ ನಾವೀಗ ಏನೋ ಒಂದು ತಿಂತಾ ಇದ್ದೀವಿ, ನಾವು ತಿಂದಿದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಹೊಟ್ಟೆ ತುಂಬಿತು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ದೇರ್ ಆರ್ ವೇರಿಯಸ್ ಸೆನ್ಸರ್ಸ್ ಅಟ್ ಡಿಫ್ರೆಂಟ್ ಲೆವೆಲ್ಸ್. ಓಕೆ. ಸೊ ನಿಮ್ಮ ದ ಅಮೌಂಟ್ ಆಫ್ ಬೈಟಿಂಗ್ ಯು ಡೂ, ಅಗಿಯೋದು ಅಲ್ವಾ, ಅಗಿತಾ ಇದ್ರೂ ದ್ಯಾಟ್ ಆಲ್ಸೋ ಈಸ್ ಟೆಲಿಂಗ್ ಯುವರ್ ಬ್ರೈನ್ ದಟ್ ಯು ಆರ್ ಈಟಿಂಗ್ ಸಮಥಿಂಗ್. ಸ್ಟ್ರೆಚಿಂಗ್ ಆಫ್ ಯುವರ್ ಸ್ಟಮಕ್, ಸರಿನಾ? ನೀವು ಹೊಟ್ಟೆ ತಿಂದಾಗ ಸ್ಟಮಕ್ ಸ್ಟ್ರೆಚ್ ಆಗುತ್ತಲ್ಲ, ದಟ್ ಸೆಂಡ್ಸ್ ಅ ಸಿಗ್ನಲ್ ಟು ದ ಬ್ರೈನ್. ಓಕೆ. ಸೊ ದೆನ್ ದಟ್ ಇಸ್ ಹೌ ಯು ವಿಲ್ ಸ್ಟಾಪ್ ಈಟಿಂಗ್. ಇಲ್ಲ ನೀವು ಹೆಂಗೆ ನಿಲ್ಲಿಸ್ತೀರಾ? ಸೊ ಲೆಟ್ಸ್ ಅಸ್ಯೂಮ್ ನಿಮ್ಗೀಗ ಅರ್ಧ ಲೀಟರ್ ನೀರು ಕುಡಿದ್ಬಿಟ್ಟು, ಈಗ ತಕ್ಷಣ ನೀರು ಕುಡಿದ್ಬಿಟ್ಟು ಊಟ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಅರ್ಧ ಲೀಟರ್ ನೀರು ಕುಡಿದ್ಮೇಲೆ ನಿಮಗೆ ಫಸ್ಟೇನೆ ನಿಮಗೆ ಒಂಥರ ಏನು ಊಟ ಬೇಡ ಅಂತ ಇರುತ್ತೆ. ಮೇ ಬಿ ಇಟ್ ಇಸ್ ಟೆಂಪ್ರರಿ, ಬಿಕಾಸ್ ನೀರು ಬೇಗ ಮುಂದಕ್ಕೆ ಹೋಗ್ಬಿಡುತ್ತೆ. ಸೊ ಬಟ್ ಆ ಟೈಮ್ಗೆ ನಿಮ್ಗೇನು ಜಾಸ್ತಿ ತಿನ್ನೋಕ್ಕಾಗಲ್ಲ, ಬಿಕಾಸ್ ಯುವರ್ ಸ್ಟಮಕ್ ಇಸ್ ಸ್ಟ್ರೆಚಿಂಗ್ ಅಲ್ವಾ. ಸೊ ದ್ಯಾಟ್ ಕ್ರಿಯೇಟ್ಸ್ ದ ಸೆನ್ಸೇಷನ್ ಆಫ್ ಸೆಟೈಟಿ. ಓಕೆ ಅಲ್ವಾ. ಇನ್ನೂ ಜಾಸ್ತಿ ತಿನ್ನೋಕ್ಕೋದ್ರೆ ನಾಸಿಯಾ ಆ್ಯಂಡ್ ವಾಮಿಟಿಂಗ್. ಸೊ ಈ ಸ್ಲೋ ಈಟಿಂಗ್ ಪ್ರೋಸೆಸ್, ನೀವು ಬೈಟಿಂಗ್, ನೀವು ಜಾಸ್ತಿ ಹೊತ್ತು ಅಗದು ತಿನ್ನುವಂಥದ್ದು, ನೀವು ಸ್ವಲ್ಪ ತಿಂದ್ರೇ ಯು ಫೀಲ್ ಸ್ಯಾಟಿಸ್ಫೈಡ್. ಸೊ ಈಗ ನಾವು ಏನು ಜಾಸ್ತಿ ಬೇಯಿಸ್ಬಿಟ್ರೆ, ತರಕಾರಿ ಎಲ್ಲ ಜಾಸ್ತಿ ಬೇಯಿಸ್ಬಿಟ್ರೆ ಈಸಿಲಿ ನೀವು 2 ತುತ್ತು ಹಿಂಗಾಗ್ದು ಹಿಂಗೆ ನುಂಗ್ಬಿಡೋದು ಅಲ್ವಾ. ಅದು ಸ್ವಲ್ಪ ಕಡಿಮೆ ಬೇಯಿಸಿದ್ರೆ ಯು ಆರ್ ಬೈಟಿಂಗ್ ಇಟ್ ಮೋರ್. ನೀವು ಆಹಾರ ತಿನ್ನುವಂತಹ ಟೈಮು ಸ್ಲೋ ಡೌನ್ ಆಗುತ್ತೆ. ಸೊ ನಿಮ್ಗೆ ಸ್ವಲ್ಪಕ್ಕೇನೆ ಐ ಆಮ್ ಗುಡ್ ಅಂತ ಅನ್ಸುತ್ತೆ. ಓಕೆ, ಗೊತ್ತಾಯ್ತಲ್ವ ಡಾಕ್ಟರ್? ಹಾಗೆ
ಚಕ್ಕೆಯನ್ನ ಸಿನಮನ್ ಟೀ ಅದನ್ನ ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಕುಡಿದ್ರೆ ಕೂಡ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಅನ್ನೋದು ಒಂದು ಸ್ಮಾರ್ಟ್ ಹ್ಯಾಕ್, ಹೌದಾ? ಎಸ್ ಆ್ಯಂಡ್ ನೋ. ಎರಡು ಹೇಳಿದ್ರೆ ಹೇಗೆ? ಸೊ ಹೆಂಗೆ ಅಂತಂದರೆ, ಹೌದು, ಸಿನಮನ್ನ ದೇ ಹ್ಯಾವ್ ಸ್ಟಡಿ, ಈವನ್ ಸೈಂಟಿಫಿಕ್ ಲಿಟ್ರೇಚರಲ್ಲೂ ಸಿನಮನ್ ಡಸ್ ಇಟ್ ಹೆಲ್ಪ್ ಟು ಇನ್ಕ್ರೀಸ್ ದ ಇನ್ಸುಲಿನ್ ಲೆವೆಲ್ಸ್. ಸೊ ಇನ್ಸುಲಿನ್ನ ಇಂಪ್ರೂವ್ ಮಾಡಿ ಶುಗರ್ನ ಕಂಟ್ರೋಲ್ ಮಾಡುತ್ತಾ ಅನ್ನೋದನ್ನು ನೋಡಿದ್ದಾರೆ. ಪ್ಲಸ್ ಆರ್ ಮೈನಸ್, ಇಟ್ ಈಸ್ ನಾಟ್ ಲೈಕ್ ವೆರಿ ಎಸ್ ಇದನ್ನು ತಗೊಂಡ ತಕ್ಷಣವೇ ಶುಗರ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅನ್ನೋ ಥರನೂ ಇಲ್ಲ, ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಡೈಲಿ ರೊಟೀನಲ್ಲಿ ನೀವು ಚಕ್ಕೆನ ಸೇರಿಸ್ಕೊಂಡು ನೀವು ಟೀ ಮಾಡ್ಕೊಂಡು ಕುಡಿತಿದ್ದೀರಾ, ಅಗೇನ್ ಆಫ್ಕೋರ್ಸ್ ವಿತೌಟ್ ಶುಗರ್, ಸರಿನಾ? ಸೊ ಅದನ್ನು ಕುಡಿತಾ ಇದ್ದೀರಾ, ಅದು ನಿಮಗೆ ನಿಮ್ಮ ಬಾಡಿಗೆ ಒಗ್ಗುತ್ತಾ ಇದೆ ಅಂತಂದರೆ ಯು ಕ್ಯಾನ್ ಡೂ ಇಟ್. ಬಟ್ ಅದರಿಂದನೇ ನಾನು ಅದನ್ನು ತಗೊಂಡ ತಕ್ಷಣ ನಾನು ಇವತ್ತು ಚಕ್ಕೆ ಟೀ ಕುಡಿದೆ, ಇವತ್ತೊಂದು ಮಾತ್ರೆ ಬೇಡ ಅಂತ ಅನ್ನೋದು ತಪ್ಪಾಗುತ್ತೆ, ಸರಿನಾ? ಇವೆಲ್ಲವುದು ನಿಮ್ಮ ಎಕ್ಸಿಸ್ಟಿಂಗ್ ಲೈಫ್ ಸ್ಟೈಲ್ನ ಒಂದು ಭಾಗ ಆಗಿರಬಹುದು. ಸೊ ಇದ್ರ ಜೊತೆಗೇ ಲೈಕ್ ನಾವು ಡಿಸ್ಕಸ್ ಮಾಡ್ದಂಗೆ ಈ ಮೆಂತ್ಯ ನೆನೆಸ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ತಿನ್ನೋದಾಗ್ಲಿ, ಅಥವಾ ಬೇರೆ ಇನ್ನೊಂದೇನೋ ಸೂಪರ್ ಫುಡ್ ಹಾಗಲಕಾಯಿ ಜ್ಯೂಸು ಅಥವಾ ಬೂದ್ಗುಂಬಳ ಜ್ಯೂಸು, ಇದೆಲ್ಲದೂ ನೀವು ಸೇರಿಸ್ಕೋಬಹುದು, ತಪ್ಪು ಅಂತ ಅಲ್ಲ. ಅದರಿಂದಾನೇ ಎಲ್ಲ ಚಮತ್ಕಾರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಅದು ಆ್ಯಡ್ ಆಗಿ ನಿಮ್ಮ ಮಾತ್ರೆಗಳ ಡೋಸ್ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡಬಹುದು, ಸರಿನಾ? ಬಟ್ ಅದನ್ನ ನೀವು ಮಾನಿಟರ್ ಮಾಡಬೇಕು. ಇದೇ ಥರದ ಇನ್ನೊಂದು ಸ್ಮಾರ್ಟ್ ಹ್ಯಾಕ್ ಏನು ಅಂತಂದರೆ ಇಸಬ್ಗೋಲ್ ಅನ್ನು ಊಟಕ್ಕೆ ಮುಂಚೆ ತಗೊಳ್ಳುವಂಥದ್ದು. ಅದನ್ನು ತಗೊಂಡ್ರೆ ಡಯಾಬಿಟಿಸ್ ಕಂಟ್ರೋಲಲ್ಲಿರುತ್ತೆ. ಸೊ ಇಸಬ್ಗೋಲಲ್ಲಿ ಬೇಸಿಕ್ ಏನಿದೆ ಅಂತಂದರೆ ಫೈಬರ್ ಕಂಟೆಂಟ್. ಸೊ ನಾವು ಇಸಬ್ಗೋಲ್ನ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಏನು ಅಂತಂದರೆ, ಕಾನ್ಸ್ಟಿಪೇಷನ್ ಇರುತ್ತಲ್ಲ, ಕಾನ್ಸ್ಟಿಪೇಷನ್ ಇರೋರಿಗೆ ಇಸಬ್ಗೋಲ್ನ ರಾತ್ರಿ ಮಲಗೋ ಮುಂಚೆ ಅದು ನೀರಲ್ಲಿ ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿ ತಗೊಳ್ಳಿ. ಸೊ ದಟ್ ನಿಮ್ಮ ಒಂದು ಸ್ಟೂಲ್ಸ್ ಮೋಷನ್ನ ಬಲ್ಕ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಈಸಿಯಾಗಿ ಮೋಷನ್ ಪಾಸ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಗೆ ಇಸಬ್ಗೋಲ್ ಕೊಡುತ್ತೆ. ಸೊ ಅದು ಫೈಬರ್, ಅದು ಡೈಜೆಷನ್ ಆಗಲ್ಲ, ಅದು ಬಾಡಿಗೆ ಅಬ್ಸಾರ್ಬ್ ಆಗಲ್ಲ. ಸೊ ಅದು ನೀರನ್ನ ಎಳ್ಕೊಡುತ್ತೆ ಇಂಟೆಸ್ಟೈನ್ಸಿಂದ, ಆ್ಯಂಡ್ ಅದು ಬಲ್ಕಾಗಿ ಫಾರ್ಮ್ ಆಗುತ್ತೆ. ಸೊ ನೀವು ಈ ಇಸಬ್ಗೋಲ್ನ ಊಟಕ್ಕೆ ಮುಂಚೆ ಅಥವಾ ಊಟಕ್ಕೆ ಸೇರಿಸ್ಕೊಂಡು ತೊಗೊಳ್ಳೋದು, ವಾಟ್ ಎವರ್ ವೇ. ಸೊ ಇಟ್ ಈಸ್ ಜಸ್ಟ್ ಇನ್ಕ್ರೀಸಿಂಗ್ ದಿ ಫೈಬರ್ ಕಂಟೆಂಟ್ ಇನ್ ಯುವರ್ ಫುಡ್, ವಾಟ್ ಎವರ್ ಯು ಆರ್ ಈಟಿಂಗ್. ಸೊ ಅದರಿಂದನೇ ಎಲ್ಲ ರಿವರ್ಸಲ್ ಆಗುತ್ತೆ ಅನ್ನೋದು ತಪ್ಪಾಗಬಹುದು. ನೀವು ಬೇರೆ ತರಕಾರಿಗಳು, ನಾವೀಗೇನು ಗ್ರೀನ್ ವೆಜಿಟೇಬಲ್ಸ್ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ನಿಮ್ಮ ಪಾರ್ಟ್ ಆಫ್ ಡಯಟ್ ಆಗಿದ್ರೂ ಯು ನೀಡ್ ನಾಟ್ ಆ್ಯಡ್ ಇಸಬ್ಗೋಲ್. ಆ್ಯಂಡ್ ಈ ಇಸಬ್ಗೋಲ್ ಅನ್ನೋದು ಎಲ್ರಿಗೂ ಅದು ಅಡ್ಜಸ್ಟ್ ಆಗುತ್ತೆ ಅನ್ನೋ ಥರನೂ ಇಲ್ಲ. ಅಂದರೆ ನೀವು ಹೇಳ್ತಿರೋದು ಇಸಬ್ಗೋಲ್ ಯಾಕೆ ನಮ್ಮ ತರಕಾರಿಗಳೇ ಆ ಕೆಲಸವನ್ನ ಮಾಡುತ್ತಲ್ಲ, ನಿಮಗೆ ಫೈಬರ್ ಬೇಕು ಅನ್ನೋದಾದ್ರೆ ತರಕಾರಿಗಳನ್ನೇ ತಗೊಳ್ಳಿ ಇನ್ಸ್ಟೆಡ್ ಆಫ್ ಇಸಬ್ಗೋಲ್. ಆದಷ್ಟು ನ್ಯಾಚುರಲ್ ಏನಿದೆ ಅದನ್ನ ವಿಲ್ ಎಕ್ಸ್ಪ್ಲೋರ್, ಅದನ್ನು ಫುಲ್ ಯೂಸ್ ಮಾಡಿ ಅಷ್ಟರಲ್ಲೂ ನಮ್ಗೆ ರಿಸಲ್ಟ್ ಬರ್ತಿಲ್ಲ ಅಥವಾ ಬೇರೆ ಕಾನ್ಸ್ಟಿಪೇಷನ್ ತೊಂದರೆ ಇರ್ತಾ ಇದೆ ಅಂತ ಡೆಫಿನೆಟ್ಲಿ ವಿ ಕ್ಯಾನ್ ಯೂಸ್ ಇಟ್. ಇನ್ನೊಂದು ಸ್ಮಾರ್ಟ್ ಹ್ಯಾಕ್, ಬೇಗ ಊಟ ಮಾಡಿದ್ರೆ ಡಯಾಬಿಟಿಸ್ ಕಂಟ್ರೋಲಲ್ಲಿರುತ್ತೆ, ಅಂದರೆ ರಾತ್ರಿಯ ಊಟ. ಎಸ್. ಸೊ ಇದು ಬಹಳ ಒಂದು ಸೈಂಟಿಫಿಕ್ ಆ್ಯಂಡ್ ಆಲ್ಸೋ ಏನ್ಷಿಯಂಟ್ ಮೆಥಡ್. ಓಕೆ. ಸೊ ನಮ್ಮ ಬಾಡಿಯಲ್ಲಿ ಸರ್ಕ್ಯಾಡಿಯನ್ ರಿದಮ್ ಅಂತ ಇದೆ, ಸರಿನಾ? ಸರ್ಕ್ಯಾಡಿಯನ್ ರಿದಮ್ ಇಸ್ ದಟ್ 24 hours ಕ್ಲಾಕ್. ಈ 24 hours ಕ್ಲಾಕಿಗೆ ದೆರ್ ಈಸ್ ಈ ರಿದಮ್ ಸೆಟ್ ಮಾಡೋದು, ಯಾವುದೇ ಒಂದು ಇದಕ್ಕೂ ರಿದಮ್ ಸೆಟ್ ಮಾಡಬೇಕು. ಅದನ್ನು ಝೀಟ್ ಗೀಬರ್ ಅಂತ ಹೇಳ್ತೀವಿ. ಓಕೆ. ದ ಒನ್ ವಿಚ್ ಸೆಟ್ಸ್ ದ ರಿದಮ್. ಓಕೆ. ಸೊ ನಿಮ್ಗೆ ಆರ್ಕೆಸ್ಟ್ರಾ ಅದರಲ್ಲೆಲ್ಲ ದ ಮೇನ್ ಆರ್ಕೆಸ್ಟ್ರೇಟರ್ ಹೂ ಸೆಟ್ಸ್ ದ ರಿದಮ್ ಫಾರ್ ಎಲ್ಲ ಬ್ಯಾಂಡ್ ಅವರು, ಎಲ್ಲ ಇನ್ಸ್ಟ್ರೂಮೆಂಟ್ ಅವರು ಅವರನ್ನೇ ಫಾಲೋ ಮಾಡುವಂಥದ್ದು ಝೀಟ್ ಗೀಬರ್. ಸೊ ಬಾಡಿದು ಒಂದು ಈ ರಿದಮ್ಗೆ ಝೀಟ್ ಗೀಬರ್ ಆರ್ ದ ರಿದಮ್ ಸೆಟರ್ ಈಸ್ ದ ಸನ್ಲೈಟ್. ಓಕೆ. ಸನ್ಲೈಟ್ ಬಂದಾಗ ದೇರ್ ಆರ್ ಸೋ ಮೆನಿ ಜೀನ್ಸ್. ಓಕೆ. ಆ ಜೀನ್ಸ್ ಇಟ್ ಈಸ್ ಅ ಸೆಲ್ಫ್ ಪರ್ಪಿಚುಯೇಟಿಂಗ್ ಸೈಕಲ್. ಒಂದು ಸೆಟ್ ಆಫ್ ಮೋಷನ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಮತ್ತು ಅದನ್ನೇ ಅದು ರಿಪ್ರೆಸ್ ಮಾಡಿ ಇಟ್ ವಿಲ್ ಗೋ ಇನ್ ಟು ದ ರೆಸ್ಟಿಂಗ್ ಫೇಸ್, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಕ್ಟಿವೇಟ್ ಆಗುವಂಥದ್ದು. ಸೊ ಈ ಸೆಟ್ ಆಫ್ ಎನ್ಸೈಮ್ಸ್ ಎಲ್ಲದು ಪ್ರತಿಯೊಂದು ಸೆಲ್ಲಲ್ಲೂ ಇರ್ತಕ್ಕಂಥದ್ದು. ಸೊ ದೇ ಆರ್ ಆಲ್ ಅಲೈನ್ಡ್ ವಿತ್ ಸನ್ಲೈಟ್. ಆ್ಯಂಡ್ ನಮ್ಮ ದೇಹದ ಮೆಟಬಾಲಿಸಮ್ ಎನ್ಸೈಮ್ಸ್, ನಾವು ತಿಂದಿರೋ ಆಹಾರನ ಮೆಟಬಲೈಸ್ ಮಾಡುವಂತಹ ಎನ್ಸೈಮ್ಸ್, ಡೈಜೆಷನ್ ಮಾಡುವಂಥ ಎನ್ಸೈಮ್ಸ್, ಸೊ ಇವೆಲ್ಲದೂ ದೇ ಆರ್ ಆ್ಯಕ್ಟಿವ್ ಡ್ಯೂರಿಂಗ್ ದ ಡೇ ಟೈಮ್. ಸ್ವಲ್ಪ ಸನ್ಸೆಟ್ ಆದಮೇಲೆ ಅದರದ್ದು ದೇ ಆಲ್ಸೋ ವಾಂಟ್ ಟು ಗೋ ಇನ್ ಟು ರೆಸ್ಟ್. ಸೊ ನಾವು ಅಲ್ಲಿ ಇಫ್ ವಿ ಅಲೈನ್ ವಿತ್ ದ್ಯಾಟ್, ಅದು ಚೆನ್ನಾಗಿ ಆ್ಯಕ್ಟಿವ್ ಆಗಿರೋ ಟೈಮಲ್ಲಿ ನಾವು ಊಟ ತಿಂಡಿ ತಿಂದ್ಕೊಂಡು ಓಡಾಡ್ಕೊಂಡಿದ್ದು, ಒನ್ಸ್ ಇಟ್ ಈಸ್ ಗೋಯಿಂಗ್ ಇನ್ ಟು ರೆಸ್ಟ್, ಅದಕ್ಕೂ ನಾವು ಹೊರಗಡೆಯಿಂದ ಮತ್ತೆ ಫ್ರೆಶ್ ಆಗಿ ಅಸೈನ್ಮೆಂಟ್ಸ್ ಕೊಡ್ದಲೆ
ಓಕೆ. ಸೊ ಅದಕ್ಕೆ ರೆಸ್ಟ್ ಕೊಟ್ಟಾಗ ದೇ ವಿಲ್ ಬಿ ಏಬಲ್ ಟು ರಿಕವರ್ ಇನ್ ಅ ಬೆಟರ್ ವೇ ಅಂತ ಹೇಳ್ತಾರೆ. ಸೊ ಈ ಕೆಲವು ನಮ್ಮ ಪೂರ್ವಜರ ಕಾಲಲ್ಲಿ ಅಲ್ಲೆಲ್ಲ ನೋಡಿದ್ರೆ ಕತ್ಲೆಯಲ್ಲಿ ಊಟ ಮಾಡಬಾರ್ದು ಅಂತಾನೆ ಒಂದಿತ್ತು. ಹೌದು. ಅದು ಬರ್ತಾ ಬರ್ತಾ ಹೆಂಗಾಯ್ತು ಅಂದ್ರೆ ಕರೆಂಟ್ ಹೋದಾಗ ತಿನ್ನಂಗಿಲ್ಲ ಅಂತ ಆ ಥರ ಒಂದಾಯ್ತು. ಸೊ ಲೈಟ್ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ತಿನ್ಬೇಕು ಅಂತ. ಸೊ ಬಟ್ ಆ್ಯಕ್ಚುಲಿ ದ ರೀಸನ್ ಈಸ್ ಸನ್ಸೆಟ್ ಜೊತೆಗೇನೆ ಯು ಫಿನಿಶ್ ಆಫ್ ಯುವರ್ ಡಿನ್ನರ್. ದಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಫಾರ್ ಯುವರ್ ಸೆಲ್ಫ್. ದಟ್ಸ್ ದ ಫಸ್ಟ್ ಸ್ಮಾರ್ಟ್ ಹ್ಯಾಕ್. ಥ್ಯಾಂಕ್ ಯು. ಈಗ ಶುಗರ್ ಫ್ರೀ ಕೇಕು, ಶುಗರ್ ಫ್ರೀ ಜಾಮೂನ್ ಅಂದ್ರೆ ಬೇಸಿಕ್ಲಿ ಸ್ವೀಟ್ಸ್, ಅದೆಲ್ಲವೂ ನಿಜವಾಗ್ಲೂ ಶುಗರ್ ಫ್ರೀನಾ ಅಥವಾ ಗಿಮಿಕಾ? ಸೊ ಅಗೇನ್ ಶುಗರ್ ಫ್ರೀ ಅಂತ ಅಂದಾಗ ಈಗ ನಾವೀಗ ಜಾಮೂನಲ್ಲಿ ಈಗ ನಾವು ಶುಗರ್ ಹಾಕಿ ಮಾಡ್ತಾ ಇದ್ದೀವಿ, ಇಟ್ ಈಸ್ ಡನ್. ಶುಗರ್ ಫ್ರೀ ವರ್ಷನ್ನಲ್ಲಿ ಏನು ಮಾಡ್ತಾರೆ, ಮೇ ಬಿ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ನ ಯೂಸ್ ಮಾಡ್ತಾರೆ. ಬಟ್ ಯೂಸ್ ಮಾಡಿರೋ ಮೈದಾ ಅದೇನೆ, ಕರೆದಿರೋ ಎಣ್ಣೆ ಅದೇನೆ ಅಲ್ವಾ. ಸೊ ಅವೆಲ್ಲವುದು ಮತ್ತೆ ಇಟ್ ಈಸ್ ದ ಸೇಮ್. ಈ ಸೆಟ್ ಆಫ್ ಕಸ್ಟಮರ್ಸ್ನ ಟಾರ್ಗೆಟ್ ಮಾಡೋದು ಹೆಂಗೆ ಅಂತ ಮಾರ್ಕೆಟಿಂಗ್ ಅವ್ರು ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಒಂಚೂರು ಕಲರ್ ಚೇಂಜ್ ಮಾಡಿ ಡಯಾಬಿಟಿಸ್ ಫ್ರೆಂಡ್ಲಿ ಅಂತ ಹಾಕಿ ಶೇಪ್ ಚೇಂಜ್ ಮಾಡಿ ಆ್ಯಂಡ್ ಇದು ಮಾಡಿಬಿಡೋಣ ಅಂತ ಮಾಡ್ತಾರೆ. ಸೊ ಬಟ್ ಎಸ್, ಈಸ್ ಇಟ್ ರಿಯಲಿ ನೆಸಸರಿ ಅನ್ನೋದನ್ನು ಫಸ್ಟ್ ಕ್ವೆಶನ್ ಮಾಡ್ಕೊಳ್ಳಿ. ಈ ಸ್ವೀಟ್ ನಂಗೆ ತಿನ್ನಲೇಬೇಕಾ ಅಲ್ವಾ? ದೋ ಇಟ್ ಈಸ್ ಡಯಾಬಿಟಿಸ್ ಫ್ರೆಂಡ್ಲಿ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಯೂಸ್ ಮಾಡಿದ್ರು ದೇರ್ ಆರ್ ಸೋ ಮೆನಿ ಅದರ್ ನ್ಯಾಚುರಲ್ ವೇಸ್. ಉದಾಹರಣೆಗೆ ಈಗ ನಿಮಗೆ ಗಿವನ್ ಎನ್ ಆಪ್ಷನ್, ನಾನು ಸ್ವೀಟ್ ತಿನ್ನಲೇಬೇಕು, ಏನೋ ಒಂದು ಕ್ರೇವಿಂಗ್ ಇದ್ದಿದೆ. ಸೊ ನ್ಯಾಚುರಲ್ ಮೇ ಬಿ ಒಂದು ಡೇಟ್ಸ್, ಇಲ್ಲ ಅಂತ ಅಂದರೆ ಒಂದು ಅಂಜೂರ. ಸೊ ನಮ್ಮನೇಲೂ ನಾವು ವಿ ಟ್ರೈಡ್ ಇಟ್. ಓಕೆ. ಸೊ ಇನ್ಸ್ಟೆಡ್ ಆಫ್ ಮನೇಲಿ ಇದ್ದರೆ ತಂದು ಅಲ್ಲಿ ಕಣ್ಮುಂದೆ ಇದ್ದರೆ ತಿನ್ನಲೇಬೇಕು ಅಂತ ಅನಿಸುತ್ತೆ. ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂತಂದರೆ ಆ ಟೈಮ್ಗೆ ಯಾವಾಗಲೂ ಒಂದು ಸಲ ಒನ್ಸ್ ಯು ಆರ್ ಫೀಲಿಂಗ್ ಲೋ, ಏನೋ ತಿನ್ನಬೇಕು ಅಂತ ಅನಿಸಿದಾಗ ಸೊ ಮೇ ಬಿ ಒಂದು ಸ್ಮಾಲ್ ಪೀಸ್, ಓಕೆ, ಒಂದು ಸ್ಮಾಲ್ ಪೀಸ್ ಆಫ್ ಅಂಜೂರ ಆರ್ ಡೇಟ್ಸ್. ಆ ಡೇಟ್ಸನ್ನು ಹಂಗೆ 4-5 ತಿಂದರೂ ಶುಗರ್ ಮತ್ತೆ ಜಾಸ್ತಿ ಆಗುತ್ತೆ. ಓಕೆ. ಸೊ ಡಯಾಬಿಟೀಸ್ ಇರೋರು ಪದೇ ಪದೇ ತಿನ್ನಬೇಕು ಅಂತ ಅನ್ನೋದು ಮಿಸ್ಕನ್ಸೆಪ್ಷನ್. ಅದು ಪದೇ ಪದೇ ತಿನ್ನಂಗೆ ಆಗ್ತಿದೆ ಅಂದರೆ ಯಾಕೆ ಆಗ್ತಿದೆ ಅಂತ ಅನ್ನೋದನ್ನು ನೀವು ಚೆಕ್ ಮಾಡಿಕೊಂಡು, ಶುಗರ್ ಚೆಕ್ ಮಾಡಿಕೊಂಡು ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಮೆಡಿಕೇಶನ್ಸ್ ಚೇಂಜ್ ಮಾಡಿ. ಆ್ಯಂಡ್ ಬಿಸ್ಕೆಟ್, ನಮ್ಮ ಭಾಳಷ್ಟು ಹೌಸ್ ಹೋಲ್ಡ್ಸಲ್ಲಿ ಬಿಸ್ಕೆಟ್ ಈಸ್ ಅ ಗುಡ್ ಥಿಂಗ್, ಈಸಿಯಾಗಿ ತೆಗೆದುಕೊಟ್ಬಿಡ್ಬೋದು. ಮಕ್ಕಳಿಂದನೇ ಮಗು ಒಂಚೂರು ಹಸಿವು ಅಂತಿದ್ದಂಗೆ ಒಂದು ಬಿಸ್ಕೆಟ್, ದೇ ಥಿಂಕ್ ಐ ಡೋಂಟ್ ವಾಂಟ್ ಟು ದಿ ನೇಮ್. ಸೊ ಅದು ಒಳ್ಳೆಯದು, ಅದರಲ್ಲಿ ಸಕ್ಕರೆ ಕಡಿಮೆ, ಅದನ್ನು ಕೊಟ್ಬಿಡೋಣ ಅಂತ ಕೊಟ್ಟಿರ್ತಾರೆ. ಬಿಸ್ಕೆಟ್ಸ್ ಎಲ್ಲವುದು ಮೋಸ್ಟ್ ಆಫ್ ದೆಮ್ ಮೈದಾ, ಗೋಧಿ ಹಿಟ್ಟಲ್ಲೇ ಮಾಡ್ತಕ್ಕಂಥದ್ದು, ಅಥವಾ ಎನಿ ಹಿಟ್ ಈಸ್ ಅಗೇನ್ ಕಾರ್ಬೋಹೈಡ್ರೇಟ್. ಆ್ಯಂಡ್ ಬಿಸ್ಕೆಟಲ್ಲಿ ಶುಗರ್ ಜಾಸ್ತಿ ಆಗೋದು ಅಲ್ಲದೆ ಈ ಟ್ರೈಗ್ಲಿಸರೈಡ್ ಅಂಶ ಅಂತ ಅನ್ನೋದು ಜಾಸ್ತಿ ಆಗುತ್ತೆ. ಸರಿನಾ? ಸೊ ಇದೇ ತಪ್ಪನ್ನ ನಾವು ಆ್ಯಕ್ಚುಲಾಗಿ ಇವನ್ ವಿ ಆರ್ ಡೂಯಿಂಗ್ ಲೈಕ್ 8 to 10 years ago. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಜೊತೆಗೆ 2 ಬಿಸ್ಕೆಟ್ ಸರಿನಾ ತಿಂತಾ ಇದ್ವಿ. ಆ್ಯಂಡ್ ಹೀಗೆ ಹೆಲ್ತ್ ಚೆಕ್ಕಲ್ಲಿ ಹೋದಾಗ ದ ಟ್ರೈಗ್ಲಿಸರೈಡ್ಸ್ ವೆ ಸ್ಲೈಟ್ಲಿ ಆನ್ ದಿ ಹೈಯರ್ ಸೈಡ್. ಟ್ರೈಗ್ಲಿಸರೈಡ್ ಯಾಕೆ ಹಿಂಗಾಗ್ತಿದೆ ಅಂತ ದೆನ್ ವಿ ರಿವ್ಯೂಡ್. ದೆನ್ ಆಮೇಲೆ ವಿ ಸ್ಟಾಪ್ ದ ಬಿಸ್ಕೆಟ್. ವಿದಿನ್ 3 months ಟ್ರೈಗ್ಲಿಸರೈಡ್ಸ್ ಇಸ್ ಬ್ಯಾಕ್ ಟು ನಾರ್ಮಲ್. ಗೊತ್ತಾಯ್ತಾ? ಸೊ ನಾಟ್ ಓನ್ಲಿ ಯುವರ್ ಶುಗರ್ಸ್, ನಿಮ್ಮ ಕೊಲೆಸ್ಟ್ರಾಲ್ ಪ್ರೊಫೈಲ್, ಲಿಪಿಡ್ ಪ್ರೊಫೈಲ್ ಮೇಲೂ ಬಿಸ್ಕೆಟ್ಸ್ ಎಫೆಕ್ಟ್ ಮಾಡುತ್ತೆ. ಓಕೆ. ಸೊ ಯು ಶುಡ್ ಬಿ ವೈಸ್. ಸೊ ಡಾಕ್ಟರ್, ಇವಾಗ ಏನು ಅಂತಂದರೆ ಒಂದು ಸಣ್ಣ ಸೆಗ್ಮೆಂಟ್ ಆಯಿತಾ, ನೋ ಶುಗರ್ ಪ್ಲೀಸ್. ಓಕೆ, ದ ನೇಮ್ ಆಫ್ ಮೈ ಸೆಗ್ಮೆಂಟ್ ಇಸ್ ನೋ ಶುಗರ್ ಪ್ಲೀಸ್. ಓಕೆ. ಪ್ಯಾಕೇಜ್ಗಳಲ್ಲೂ ಕೂಡ, ಪ್ಯಾಕೆಟಲ್ಲೂ ಕೂಡ ನೋ ಶುಗರ್, ನೋ ಪ್ರಿಸರ್ವೇಟಿವ್ಸ್, ಶುಗರ್ ಫ್ರೀ ಅಂತೆಲ್ಲ ಹಾಕಿರ್ತಾರೆ. ಬಟ್ ಅದ್ರ ಹಿಂದೆಗಡೆ ಏನೆಲ್ಲ ನಾವು ಚೆಕ್ ಮಾಡಬೇಕು ಅಂದರೆ ಶುಗರ್ ಅನ್ನೋ ಹೆಸರಲ್ಲದೆ ಬೇರೆ ಬೇರೆ ಯಾವ ಹೆಸರಲ್ಲಿ ಇರುವುದನ್ನ ನಾವು ಗಮನಿಸಬೇಕು. ಎಸ್, ಶುಗರ್ ಅಂತ ಅಂದರೆ ನಾವೆಲ್ಲರೂ ತಿಳ್ಕೊಂಡಿರುವಂಥದ್ದು ಅಲ್ಲಿ ಹಾಕಿರುವಂತಹ ಗ್ಲೂಕೋಸ್ ಒಂದೇ ಶುಗರ್ ಅಂತ ಅನ್ಕೊಂತೀವಿ. ಬೇರೆ ಬೇರೆ ರೀತಿಯಲ್ಲೂ ಬರುತ್ತೆ. ಈ ಕಾರ್ನ್ ಸಿರಪ್ಪು ಅಥವಾ ಮಾಲ್ಟೋಡೆಕ್ಸ್ಟ್ರಿನೋ, ಡೆಕ್ಸ್ಟ್ರಿನೋ, ಮತ್ತಷ್ಟು ಸುಮಾರಷ್ಟು ಹೆಸರುಗಳಲ್ಲಿ ಇಟ್ ಇಸ್ ಸ್ಟಿಲ್ ದೇರ್. ಸೊ ಕಾರ್ನ್ ಸ್ಟಾರ್ಚ್, ಸರಿನಾ? ಸೊ ಇವೆಲ್ಲದನ್ನು ಡೈಜೆಷನ್ ಆದಮೇಲೆ ಅಲ್ಟಿಮೇಟ್ ಆಗಿ ರಿಲೀಸ್ ಮಾಡೋದು ಗ್ಲೂಕೋಸ್ ಅಲ್ವಾ? ಸೊ ದೇವನೊಬ್ಬ ನಾಮ ಹಲವು ಅಂತ ಅನ್ನಂಗೆ. ಸೊ ಎನಿಥಿಂಗ್ ದಟ್ ಈಸ್ ಟೇಸ್ಟಿಂಗ್ ಸ್ವೀಟ್, ಓಕೆ, ಡೆಫಿನೆಟ್ಲಿ ಹ್ಯಾಸ್ ಸಮ್ ಅಮೌಂಟ್ ಆಫ್ ಇಟ್. ಓಕೆ. ಮತ್ತೆ ನೋ ಶುಗರ್ ಪ್ಲೀಸ್ನಲ್ಲಿ ಕಿಚನಲ್ಲಿ ಒಂದಷ್ಟು ಐಟಮ್ಸ್ ಇರುತ್ತೆ. ಸೊ ಅದು ಶುಗರ್ ಡಬ್ಬಿಯಲ್ಲಿರಲ್ಲ, ಬಟ್ ಇಟ್ ಈಸ್ ಅ ಡಿಫ್ರೆಂಟ್ ಫಾರ್ಮ್ ಆಫ್ ಶುಗರ್. ಆ ಥರ ಕಿಚನಿಂದ ತೆಗಿಬೇಕಾಗಿರುವಂಥ 3 ಐಟಮ್ಸ್ ಯಾವುದು? ಸಿ ಅಗೇನ್ ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಪೇಷಂಟ್ಸ್ ಅದು ಕೇಳುವಂಥದ್ದು ಬೆಲ್ಲ, ಸರಿನಾ? ಸೊ ದಟ್ ಈಸ್ ದಿ ಬಿಗ್ಗೆಸ್ಟ್ ಇಂಗ್ರೀಡಿಯೆಂಟ್ ಐ ಥಿಂಕ್ ಅಲ್ವಾ? ಸೊ ಬೆಲ್ಲ ಆಗಲಿ ಶುಗರ್ ಆಗಲಿ ಎರಡೂ ಒಂದೇನೆ. ಸೊ ನಾವು ಬೆಲ್ಲದ ಟೀ ಕುಡಿತೀನಿ ಅಥವಾ ಮತ್ತೊಂದೇನೋ ರಿಪ್ಲೇಸ್ ಮಾಡ್ತೀನಿ ಅಂತ ಅಂದ್ಕೊಂಡು ಕೆಲವರು ಅಂಗಡಿಗಳಿಗೂ ಹೋಗ್ತಾರೆ.
ಸೊ ಶುಗರ್ ಟೀ 15 ರೂಪಾಯಿ ಇದ್ರೆ ಬೆಲ್ಲ ಟೀ 25 ರೂಪಾಯಿ ಇರುತ್ತೆ. ಸೊ ಬೆಲ್ಲ ಟೀ ಬೆಲ್ಲ ಟೀ ಕುಡಿತಾರೆ. ಸೊ ದಟ್ ಈಸ್ ಅಗೇನ್ ರಾಂಗ್. ಓಕೆನಾ. ಸೊ ಬೆಲ್ಲದಲ್ಲಿ ವಾಟ್ ಎಕ್ಸ್ಟ್ರಾ ಯು ಹ್ಯಾವ್ ಅಂತಂದರೆ ಮೇ ಬಿ ಸಮ್ ಅಮೌಂಟ್ ಆಫ್ ವೆರಿ ಮೈನರ್ ಅಮೌಂಟ್ ಆಫ್ ಐರನ್ ಆ್ಯಂಡ್ ಫೈಬರ್. ಓಕೆ, ಅದು ಇಟ್ ಈಸ್ ಲೈಕ್ ಟ್ರೇಡಿಂಗ್ 1000 rupees ಟು ಗೆಟ್ 1 rupees or 50 paise, ವಿಚ್ ಯು ವಿಲ್ ನಾಟ್ ಡೂ ಅಲ್ವಾ. ಸೊ ದಟ್ ಈಸ್ ನಾಟ್ ಡೂಯಿಂಗ್. ಸೊ ಅದು ಒಂದು. ಆ್ಯಂಡ್ ಅಗೇನ್ ಮೈದಾ. ಓಕೆ, ಮೈದಾ ಹಾಗೆ ನಿಮ್ಗೇನೇ ಅಡುಗೆ ಮಾಡಬೇಕಾದ್ರೂ ಆದಷ್ಟು ಆಲ್ಟರ್ನೇಟಿವ್ ಆಪ್ಷನ್ಸ್ ಏನಿದೆ ಅಂತ ಅನ್ನೋದನ್ನು ಯು ಟ್ರೈ ಟು ಅವಾಯ್ಡ್, ಸೆಲೆಕ್ಟ್. ಮೇ ಬಿ ಐ ವುಡ್ ಸೇ ಇನ್ನೊಂದು ಐಟಮ್ ವಿಚ್ ಹ್ಯಾಸ್ ಟು ಬಿ ರಿಮೂವ್ಡ್ ಈಸ್ ರಿಫೈನ್ಡ್ ಆಯಿಲ್ಸ್. ಓಕೆ. ಸೊ ಬಿಫೋರ್ ವಿ ರ್ಯಾಪ್, ಡಾಕ್ಟರ್, ನೀವು ತುಂಬ ನೋಡಿರ್ತೀರಾ, ನಿಮ್ಮಲ್ಲಿ ಬರುವಂಥ ಪೇಷಂಟ್ಸ್ ಅಂದರೆ ಎಲ್ಲ ಕಡೆನೂ ಅದೇ ಮಾಡ್ತಿರ್ತಾರೆ ಅನ್ಸುತ್ತೆ, ಮಾಡ್ತಿರೋಂಥ 3 ತಪ್ಪುಗಳು ಏನು? ಯಾ, ಐ ಥಿಂಕ್ ಮೋಸ್ಟ್ ಆಫ್ ದ ತಪ್ಪುಗಳು ನಾವು ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ಔಟ್ ಆಫ್ ದ ಇದು ಹೇಳಬೇಕು ಅಂತ ಅಂದರೆ ಮನೆಯಲ್ಲಿ ಶುಗರ್ ಟೆಸ್ಟ್ ಮಾಡದೇ ಇರುವಂಥದ್ದು ಐ ಥಿಂಕ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್. ಯಾಕೆ ಅಂತ ಅಂದರೆ ನಾ ಹೇಳ್ದಂಗೆ ಅವ್ರಿಗೆ ಲೋ ಶುಗರ್ ಆಗ್ತಿರ್ಬೋದು, ದೇ ಆರ್ ಈಟಿಂಗ್. ಕೆಲವರು ಮಧ್ಯರಾತ್ರಿ ಎದ್ದು ಒಂಚೂರು ಹಸುವಾಯ್ತು ಅಂತ ಎದ್ದು ತಿಂದ್ಬಿಟ್ಟು ಮಲ್ಕೊತಾ ಇದ್ದಾರೆ. ದೇ ಥಿಂಕ್ ಇಟ್ ಈಸ್ ನಾರ್ಮಲ್. ಸೊ ಶುಗರ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಬಂದು HbA1c ಅಥವಾ 3 months ಆವ್ರೇಜ್ ಶುಗರ್ ಮಾಡಿದಾಗ ಇಟ್ ಈಸ್ ಟೆಲ್ಲಿಂಗ್ ಜಸ್ಟ್ ದಿ ಆವ್ರೇಜ್ ಅಲ್ವಾ. ಅದು ಲೋ ಶುಗರ್ಸ್ ಏನಾದರೂ ಆಯಿತಾ ಅಥವಾ ಎಷ್ಟು ಹೈ ಹೋಗಿತ್ತು ಅದನ್ನು ನಮಗೆ ಗೊತ್ತಾಗಲ್ಲ. ಆ್ಯಂಡ್ ನೀವು ಬಂದು ಅವತ್ತೊಂದು ದಿವಸ ಬರೀ ಫಾಸ್ಟಿಂಗು ಆಫ್ಟರ್ ಫುಡ್ ಶುಗರ್ ಚೆಕ್ ಮಾಡಿದ್ರೆ ಮಧ್ಯಾಹ್ನ ಏನಾಗ್ತಿದೆ, ಸಂಜೆಗೆ ಏನಾಗ್ತಿದೆ, ಶುಗರ್ ಲೆವೆಲ್ಸ್ ಎಷ್ಟು ಫ್ಲಕ್ಚುಯೇಟ್ ಆಗ್ತಿದೆ ಅನ್ನೋದನ್ನು ನಮಗೆ ಗೊತ್ತೇ ಆಗಲ್ಲ. ಸೊ ಮನೆಯಲ್ಲಿ ಗ್ಲೂಕೋಸ್ ಮಾನಿಟ್ರಿಂಗ್ ಈಸ್ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಅದನ್ನು ನೀವು ದಯವಿಟ್ಟು ಎಲ್ಲರೂ ಮಾಡಲೇಬೇಕು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪ ಅಂತ ಅಂದರೆ, ನಾನು ವಾಕ್ ಮಾಡ್ತೀನಿ. ನಾನು ಸುಮಾರಷ್ಟು ಸಲ ಕೇಳ್ತೀನಿ, ನೀವು ಎಕ್ಸಸೈಸ್ ಮಾಡ್ತೀರಾ ಅಂತಂದರೆ, ಸರ್ ನಾನು ಡೈಲಿ 10,000 steps ಮಾಡ್ತೀನಿ ಅಂತ. ದೇ ಆರ್ ವೆರಿ ಪ್ರೌಡ್. ಓಕೆ, ಬಟ್ ಅಗೇನ್ ಜಸ್ಟ್ ವಾಕಿಂಗ್ ಈಸ್ ನಾಟ್ ಎಕ್ಸಸೈಸ್. ಎಕ್ಸಸೈಸ್ ಅಂತಂದರೆ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್, ರೆಸಿಸ್ಟೆನ್ಸ್ ಬರಬೇಕು. ಸೊ ರೆಸಿಸ್ಟೆನ್ಸ್ ಟ್ರೈನಿಂಗ್, ವೆದರ್ ನೀವು ಸ್ಟ್ರೆಚ್ ಬ್ಯಾಂಡ್ ಇಟ್ಕೊಂಡೇ ಮಾಡ್ತಿರೋ ಅಥವಾ ಯೋಗಾಸನ, ಕೆಲವೊಂದು ಆಸನಗಳು ವೇರ್ ಇಟ್ ರಿಯಲಿ ಲೀಡ್ಸ್ ಅ ಲಾಟ್ ಆಫ್ ಸ್ಟ್ರೆಚಿಂಗ್. ಆ್ಯಂಡ್ ನಿಮ್ಮ ಕೇಪಬಿಲಿಟಿಗೆ ತಕ್ಕ ಹಾಗೆ ಸೊ ಎಕ್ಸಸೈಸಸ್ನ ಮಾಡುವಂಥದ್ದು. ಕೆಲವರು ಈ ಮಂಡಿ ನೋವೆಲ್ಲ ಇರುವಂಥವ್ರು ಅವರು ಹೇಳ್ತಾರೆ, ಅವ್ರಿಗೆ ನಾನು ಚೇರ್ ಎಕ್ಸಸೈಸಸ್, ನೀವು ಯೂಟ್ಯೂಬಲ್ಲಿ ನೋಡಿ ಚೇರ್ ಎಕ್ಸಸೈಸಸ್ ಅಂತ ಸರ್ಚ್ ಮಾಡಿ, ದೇರ್ ಆರ್ ಸೋ ಮೆನಿ ಎಕ್ಸಸೈಸಸ್. ನೀವು ಅದನ್ನೇ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೇನು ಈಸಿ ಆಗುತ್ತೋ ಅದನ್ನು ಮಾಡಿ. ಆ್ಯಂಡ್ ಥರ್ಡ್ ಕಾಮನ್ ಮಿಸ್ಟೇಕ್ ಏನಪ್ಪ ಅಂತ ಅಂದರೆ, ಓನ್ಲಿ ಒನ್ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಎಕ್ಸಸೈಸ್ ಇಸ್ ಗುಡ್ ಅಂತ ತಿಳ್ಕೊಳ್ಳೋಂಥ. ಸೊ ಎಕ್ಸಸೈಸ್ ಅಂತಿದ್ದಂಗೆ ಎಲ್ರಿಗೂ ತಲೆಯಲ್ಲಿ ಬರೋದು ಜಿಮ್, ಸರಿನಾ. ಸೊ ನಾನು ಜಿಮ್ಗೆ ಹೋಗೋಕ್ಕಾಗಲ್ಲ ಅಂತ ಅಂತಾರೆ. ಇಲ್ಲ. ಸೊ ಎಕ್ಸಸೈಸ್ ಅಂತ ಅಂದರೆ ವೇರ್ ಆಲ್ ಯುವರ್ ಮಸಲ್ಸ್ ಆರ್ ವರ್ಕಿಂಗ್ ಆ್ಯಂಡ್ ನಿಮ್ಮ ಒಂದು ವಾಟ್ ಯು ಸೇ, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಎನಿ ಎಕ್ಸಸೈಸ್ ಈಸ್ ಎಂಜಾಯಿಂಗ್ ವಾಟ್ ಯು ಆರ್ ಡೂಯಿಂಗ್. ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್. ಯಾಕೆಂದರೆ ಈ ಬೆನಿಫಿಟ್ಸ್ ಆಫ್ ಎಕ್ಸಸೈಸ್ ಇಟ್ ಈಸ್ ದೇರ್ ಓನ್ಲಿ ಫಾರ್ 24 to 48 hours. ಓಕೆ, ನೀವು ಇವತ್ತು ಈಗ 3 ತಿಂಗಳಿಂದ ಎಕ್ಸಸೈಸ್ ಮಾಡಿದ್ದೀರಾ, ಇವತ್ತು ಎಕ್ಸಸೈಸ್ ಬಿಟ್ಟರೆ ಇನ್ 48 hours ಆ VIP ಡೋರ್ ಎಲ್ಲ ಕ್ಲೋಸು. ಸೊ ಕನ್ಸಿಸ್ಟೆನ್ಸಿ ಇನ್ ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಮೋಸ್ಟ್ ಅದರ್ ತಪ್ಪುಗಳನ್ನು ಆಲ್ರೆಡಿ ಕವರ್ಡ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸುಮಾರಷ್ಟು ಸ್ಮಾರ್ಟ್ ಹ್ಯಾಕ್ಸ್ನ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದು ಎಷ್ಟು ಸ್ಮಾರ್ಟು, ಇನ್ನಷ್ಟು ಸ್ಮಾರ್ಟ್ ಮಾಡೋದು ಹೇಗೆ ಅನ್ನೋದನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.